ಸೊ ಕೆಲವೇ ಕ್ಷಣಗಳಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಈಗ ಶುಭಾಂಶು ಶುಕ್ಲಾ ತಂಡ ಬಂದು ತಲುಪುತ್ತೆ. ಕೆಲವೇ ಕ್ಷಣಗಳಲ್ಲಿ ಅನ್ಡಾಕಿಂಗ್ ಆದ ನಂತರ ಸೇಫ್ ಆಗಿ ಅವರು ಬರ್ತಾ ಇದ್ದಾರೆ. ಈಗ ಆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಪ್ಯಾರಾಚೂಟ್ ಕೂಡ ಓಪನ್ ಆಗಿದೆ. ನೀರಿನಲ್ಲಿ, ಸಮುದ್ರದಲ್ಲಿ ಅಂತ ಕಾಣಿಸುತ್ತೆ ಅದು ಸಾಮಾನ್ಯವಾಗಿ, ಅಥವಾ ಭೂಮಿಯ ಮೇಲೆ ಲ್ಯಾಂಡ್ ಆಗುತ್ತಾ ಅಂತ. ಸೊ ಪ್ಯಾರಾಚೂಟ್ ಕೂಡ ಓಪನ್ ಆಗಿದೆ. 600 meters. We're just under a minute before that expected splashdown. Landing in water is a lot simpler and more reliable. Provides a little bit of margin against unlikely parachute issues. We did have to learn how to make Dragon waterproof as we are splashing down into the ocean. But SpaceX copies 400 meters. Reminder to brace for splashdown. ಸೊ ಕ್ಯಾಲಿಫೋರ್ನಿಯಾದಲ್ಲಿ ಈಗ ತಂಡ ಬಂದು ತಲುಪಿದೆ. ಅಲ್ಲಿ ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಳ್ತಾ ಇದ್ವಿ, ಓಷಿಯನ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನೀರಿನೊಳಗಡೆಗೆ ಬಂದು ಇದು ಬೀಳುತ್ತೆ. ಅದು ಸೊ ಕ್ಯಾಪ್ಸೂಲ್ ಏನಿದೆ ಅದು ಬಂದು ಬೀಳುತ್ತೆ ಅಲ್ಲಿ. ಆ ದೃಶ್ಯವನ್ನ ನಿಮ್ಗೆ ಈಗಾಗಲೇ ತೋರಿಸ್ತಾ ಇದ್ವಿ ನಾವು. ಸೊ ಅದು ಸಮುದ್ರದಲ್ಲಿ ಬಂದು ಬೀಳುತ್ತೆ. ನಿಮ್ಗೆ ಹಿಂದೆಯೂ ಕೂಡ ಈ ದೃಶ್ಯವನ್ನ ನೋಡೋದಂತ ಗೊತ್ತಾಗುತ್ತೆ. ಅವಾಗ ಅವ್ರನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡಲಾಗಿತ್ತು ಸುನಿತಾ ವಿಲಿಯಮ್ಸ್ ಅವ್ರನ್ನ ಬಂದ ಸಂದರ್ಭದಲ್ಲಿ. ಅದ್ರ ನೆನಪಿರ್ಬೋದು ಆ ದೃಶ್ಯಾವಳಿಗಳು. ನೀರಿನಲ್ಲಿ ಬಂದು ಬಿದ್ದಾಗ ಕ್ಯಾಪ್ಸೂಲ್ ಬಂದು ಬೀಳುತ್ತೆ, ಅದರೊಳಗಿಂದ ಅವರು ಓಪನ್ ಆಗಿ ಆಚೆ ಅವ್ರನ್ನ ಕರ್ಕೊಂಡು ಬರೋಕ್ಕೂ ಕೂಡ ಅಲ್ಲೆಲ್ಲ ತಯಾರಿಯನ್ನ ಮಾಡಿಟ್ಕೊಂಡಿರ್ತಾರೆ. ಸೊ ಈಗ ಬಹಳ ದೂರದಲ್ಲಿಲ್ಲ, ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾರೆ ಅಂತ ಹೇಳ್ತಿದ್ರು. ಕೆಲವರು ಲ್ಯಾಂಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ರೆ ನೀವು ಅಲ್ಲಿ ಆಲ್ರೆಡಿ ಸಮುದ್ರದಲ್ಲಿ ಆ ಕ್ಯಾಪ್ಸೂಲ್ ಬಂದು ಬಿದ್ದಿದೆ ಅಲ್ಲಿ. ಸೊ ಅದರಿಂದ ಅವರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡು ಬರಬೇಕಾದ್ರೂ ಕೂಡ ಒಂದಿಷ್ಟು ಕೆಲಸ ಇರುತ್ತೆ, ಇಲ್ಲ ಅಂತಲ್ಲದಲ್ಲಿ. ಯಾಕೆ ಅಂತಂದ್ರೆ ಗುರುತ್ವಾಕರ್ಷಣೀಯ ಶಕ್ತಿ ಇದೆಯಲ್ಲ, ಸೊ ಅಲ್ಲಿದ್ದಾಗ ಇದ್ದಂಥದ್ದು ಇಲ್ಲಿ ಬಂದಾಗ ಅದ್ರ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಏನು ಅನ್ನೋದನ್ನ ನೋಡಬೇಕು. ಸೊ ಸುರಕ್ಷಿತವಾಗಿ ಅವರನ್ನ ಕರ್ಕೊಂಡು ಬರ್ತಾರೆ. ಕಾರಣ ಏಕಕಾಲದಲ್ಲಿ ಇಟ್ಟು ಆರಾಮಾಗಿ ನಡ್ಕೊಂಡು ಓಡ್ಕೊಂಡು ಬರೋಂಗೆ ಆಗೋದಿಲ್ಲ ಅಲ್ಲಿ. ಸೊ ಅವ್ರನ್ನ ಸುರಕ್ಷಿತವಾಗಿ ಈಗ ಕರ್ಕೊಂಡು ಬರ್ತಾ ಇದ್ದಾರೆ. 18 ದಿನಗಳ ಬಳಿಕ ಅವರು ವಾಪಸ್ ಬಂದಿದ್ದಾರೆ. ಏನೆಲ್ಲ ಪರೀಕ್ಷೆಗಳನ್ನು ನಡೆಸಬೇಕಾಗಿತ್ತು ಆ ಎಲ್ಲ ಪರೀಕ್ಷೆಗಳನ್ನು ಕೂಡ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿನ್ನೆ ಹೇಳ್ತಾ ಇದ್ವಿ. ಅದರ ಜೊತೆಗೆ ಅವರು ಮಾತನಾಡ್ತಾ ಇದ್ರು ನಿನ್ನೆ, ಭಾರತ ಹೇಗೆ ಕಾಣಿಸ್ತಾ ಇದೆ ಏನಿಲ್ಲ ಅನ್ನುವಂಥದ್ದನ್ನು, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ವರ್ಣನೆ ನಮ್ಗೆ ಕೂಡ ಮಾಡಿದ್ರು ಅವರು. ಸೊ ಈಗ ಬಂದು ತಲುಪಿದ್ದಾರೆ. ಸೊ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಜಲಸ್ಪರ್ಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ದೃಶ್ಯವನ್ನು ನಿಮಗೆ ಕಾಣಿಸ್ತಾ ಇದೆ. ಬೋಟ್ ಹೋಗಿ ಅವ್ರನ್ನ ಕರ್ಕೊಂಡು ಬರುವಂಥ ಕೆಲಸ ಅಲ್ಲಿ ನಡೆಯುತ್ತೆ. ಸುರಕ್ಷಿತವಾಗಿ ಸ್ಟ್ರೆಚರ್ಸ್ಗಳ ಮೂಲಕ ಕರ್ಕೊಂಡು ಬರ್ತಾರೆ. ಕಾರಣ ಹೆಜ್ಜೆ ಇಡೋಕ್ಕೆ ಕೂಡ ಹೇಗಾಗುತ್ತೆ ಅಂತೇಳಿ. ಸೊ ಅವಾಗ ನೀವು ನೋಡಿರ್ಬೋದು ಸುನಿತಾ ವಿಲಿಯಮ್ಸ್ ಅವ್ರನ್ನೆಲ್ಲ ಬಂದಾಗ ಒಳಗಡೆ ಆ ಕ್ಯಾಪ್ಸೂಲಿಂದ ಆಚೆ ಬರುವಂಥ ಸಂದರ್ಭದಲ್ಲಿ ಹೇಗೆ ಪರಿಸ್ಥಿತಿ ಇತ್ತು ಅಂತ ಹೇಳಿ. ಸೊ ಈಗಲೂ ಕೂಡ ದೃಶ್ಯಾವಳಿಗಳು ಲಭ್ಯವಾಗುತ್ತೆ ನಿಮಗೆ. ಈಗ ನೋಡ್ತಾ ಇರುವಂಥ ದೃಶ್ಯ, ಅವರು ಬಂದು ತಲುಪಿದ ನಂತರ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸಕ್ಕಲ್ಲೆಲ್ಲ ತಯಾರಿ ನಡ್ಕೊಂಡಿದೆ. ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವ್ರು ಬಂದ ತಕ್ಷಣವೇ ಈಗ ಇನ್ನುಳಿದಿದ್ದೆಲ್ಲವೂ ಕೂಡ ಲ್ಯಾಂಡ್ ಆದ ತಕ್ಷಣ ಗೊತ್ತಾಗಿದೆ. ಸೊ ಇಮಿಡಿಯೇಟಾಗಿ ಅದಕ್ಕೆ ತಕ್ಕಂಗೆ ಎಲ್ಲಾಗುತ್ತೆ ಏನು ಅಂತೇಳಿ ನೋಡ್ಕೊಳ್ತಾರಲ್ವ. ಸೊ ಸರೌಂಡಿಂಗಲ್ಲಿ ಒಂದಿಷ್ಟು ಮೀಟರ್ಗಳ ದೂರವರೆಗೂ ನಿಂತ್ಕೊಂಡಿರ್ತಾರೆ. ಸೊ ಕ್ಯಾಪ್ಸೂಲ್ ಬಂದು ನಿಂತ ನಂತರ ಆಚೆ ಬರ್ತಾರೆ, ಅವ್ರನ್ನ ಕರ್ಕೊಂಡು ಬರುವಂಥ ಕೆಲಸ ನಡೆಯುತ್ತೆ. ಅದಾದ ನಂತರ ಅವರ ವೈದ್ಯಕೀಯ ತಪಾಸಣೆ ಕೂಡ ನಡೆಯುತ್ತೆ. ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಏನಿಲ್ಲ ಅಂತ ಹೇಳಿ ಸ್ವಲ್ಪ ಇರುತ್ತೆ, ಫಾರ್ಮಾಲಿಟೀಸ್ಗೆ ಇದ್ದೇ ಇರುತ್ತೆ. ಅದು ಪ್ರಾಥಮಿಕವಾಗಿ ಆರೋಗ್ಯ ತಪಾಸಣೆ ಆಗುತ್ತೆ. 18 ದಿನಗಳ ಬಳಿಕ ಏನೆಲ್ಲ ಪರೀಕ್ಷೆಗಳನ್ನು ಮಾಡಬೇಕಾಗಿತ್ತು ಆ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದಾರೆ. ನಿನ್ನೆ ಸರ್ ಕೂಡ ಹೇಳ್ತಾ ಇದ್ರೆ ವಿಚಾರದಲ್ಲಿ, ಮುಂದೊಂದು ದಿನ ಬರ್ಬೋದು, ಮಂಗಳದಿಂದ ಚಂದ್ರಕ್ಕೆ ಬಂದುಬಿಟ್ಟು ಲ್ಯಾಂಡ್ ಆಗಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ, ಒಂದೊಂದು ಸ್ಟಾಪ್ ಮಾಡ್ಕೊಂಡು ಬರೋ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ. ಸೊ ಡಾಕ್ಟರ್ SV ಶರ್ಮಾ ಅವರಿದ್ದಾರೆ. ನಮಸ್ಕಾರ ಸರ್. ಹಲೋ ಸರ್. ನಮಸ್ತೆ. ಅರುಣ್ ಬಡಿಗೇರ್ ಮಾತಾಡ್ತೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ನಿಮ್ಗೆ. ನಮಸ್ಕಾರ. ನಮಸ್ತೆ ಸರ್. ಈಗ ಕ್ಯಾಪ್ಸೂಲ್ ಬಂದು ಜಲಸ್ಪರ್ಶ ಕೂಡ ಮಾಡಾಗಿದೆ. ಈಗ ಅವ್ರನ್ನ ಹೇಗೆ ಕರ್ಕೊಂಡು ಬರ್ತಾರೆ, ಈಗ ಮುಂದೆ ಇರುವಂತ ಸವಾಲುಗಳು ಏನಿರುತ್ತೆ ಸರ್? ನಮಸ್ಕಾರ ನಿಮಗೆ ಮತ್ತೆ ಮಿಲಿಯನ್ ವ್ಯೂವರ್ಸ್ ಆಫ್ ಪಬ್ಲಿಕ್ ಟಿವಿ. ಭಾಳ ಸಂತೋಷದ ಸುದ್ದಿ. ಡ್ರ್ಯಾಗನ್ ಕ್ಯಾಪ್ಸೂಲ್ ಬಂದ್ಬಿಟ್ಟು ಕ್ಯಾಲಿಫೋರ್ನಿಯಾ ಒಂದು ಏನು ಓಷನಲ್ಲಿದೆ ಅಲ್ಲಿ ಸ್ಪ್ಲಾಶ್ ಡೌನ್ ಆಗಿದೆ. ಸ್ಪ್ಲಾಶ್ ಡೌನ್ ಆಗಬೇಕಾದ್ರೆ ನಾವು ನೋಡಿದ್ವಿ 4 ಪ್ಯಾರಾಚೂಟನ್ನ ಡಿಪ್ಲಾಯ್ ಮಾಡಿದರು. 4 ಪ್ಯಾರಾಚೂಟು ಕಂಪ್ಲೀಟ್ ಸಮುದ್ರನ ಆವರಿಸ್ಕೊಂಡಿರುತ್ತೆ. ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಸ್ಪೀಡ್ ಬೋಟ್ದು, ಒಂದು ಸ್ಪೀಡ್ ಬೋಟ್ದು ಕೆಲಸನೇ ಆ 4 ಏನು ಪ್ಯಾರಾಚೂಟ್ ಡಿಪ್ಲಾಯ್ ಆಗಿದೆ ಅದನ್ನು ಸೆಪ್ರೇಟ್ ಮಾಡುವಂಥದ್ದು ಫಸ್ಟ್. ಎರಡನೇದು ಸ್ಪೀಡ್ ಬೋಟ್ ನೋಡ್ತಾ ಇರ್ಬೋದು ನೀವು. ಎರಡನೇ ಸ್ಪೀಡ್ ಬೋರ್ಡಲ್ಲಿ ಆ ಒಂದು ಕ್ಯಾಪ್ಸೂಲ್ ಏನಿದೆ ಅದನ್ನು ಲಿಫ್ಟ್ ಮಾಡುವಂಥ ಒಂದು ಪ್ರಾವಿಷನ್ ಇದೆ.
ಆ ಒಂದು ಲಿಫ್ಟ್ ಮಾಡಿ ಆ ಕ್ಯಾಪ್ಸೂಲನ್ನು ಡೆಕ್ ಅಂದರೆ ಆ ಒಂದು ಶಿಪ್ದ ಡೆಕ್ಕಿಗೆ ತೊಗೊಂಬರುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಸಿಕ್ಕದ ಡೆಪ್ಗೆ ತಂದ ಮೇಲೆ ಅದನ್ನು ಕಂಪ್ಲೀಟಾಗಿ ಸ್ಪ್ಲಾಶ್ ಡೌನ್ ಮಾಡ್ತಾರೆ. ಸ್ಪ್ಲಾಶ್ ಡೌನ್ ಅಂತ ಹೇಳಿದ್ರೆ ಅದರಲ್ಲಿ ಇವಾಗ ರೀಎಂಟ್ರಿ ಆಗಬೇಕಾದ್ರೆ ಭಾಳಷ್ಟು ಅಲ್ಲಿ ಕಂಟಾಮಿನೇಟೆಡ್ ಕೆಮಿಕಲ್ಸ್ ಅದರ ಬಾಡಿ ಮೇಲೆ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಅದನ್ನು ಕ್ಲೀನ್ ಮಾಡಿ ಅದನ್ನು ಸ್ಪ್ಲಾಶ್ ಡೌನ್ ಅಂತ ಏನು ಹೇಳ್ತೀವಿ ಅದನ್ನು ವಾಟರಲ್ಲಿ ಕ್ಲೀನ್ ಮಾಡಿ, ಕೆಮಿಕಲ್ ಕ್ಲೀನ್ ಮಾಡಿ, ವಾಶ್ ಮಾಡಿ ಅದನ್ನು ಕಂಪ್ಲೀಟಾಗಿ ಕಂಟಾಮಿನೇಷನ್ ಫ್ರೀ ಅಂತ ಹೇಳಿದ ಮೇಲೇ ಅದರಲ್ಲಿರೋ ಆ ಡ್ರ್ಯಾಗನ್ ಕ್ಯಾಪ್ಸೂಲ್ದು ಹ್ಯಾಚೆಟ್ನ ಓಪನ್ ಮಾಡೋಕ್ಕಾಗತ್ತೆ. ಓಪನ್ ಮಾಡಿ ಇದು ಒಂದು ಭಾಳ ದೊಡ್ಡ ಚಾಲೆಂಜ್. ಯಾಕೆಂದರೆ ಏನೇ ಒಂದು ಕಂಟಾಮಿನೇಷನ್ ಇದ್ರೂ ಆಸ್ಟ್ರೋನಾಟ್ಸ್ಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ಕಂಪ್ಲೀಟಾಗಿ ಕ್ಲೀನ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದು ಸುಮಾರು ಅರ್ಧ ಗಂಟೆ 1 ಗಂಟೆವರೆಗೂ ನಡೆಯುತ್ತೆ. ಅದು ಎಷ್ಟುವರೆಗೂ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ಇದು ಮೈಕ್ರೋ ಪಾರ್ಟಿಕಲ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಅಷ್ಟು ಲೆವೆಲ್ಗೆ ಅದು ಅಲ್ಲಿ ಕಂಟಾಮಿನೇಷನ್ ಕಡಿಮೆ ಆಗಬೇಕು. ಅಷ್ಟು ಕಡಿಮೆ ಮಾಡ್ಕೊಂಡ ಮೇಲೆ ಅದನ್ನು ಹ್ಯಾಚೆಟ್ನ ಓಪನ್ ಮಾಡ್ತಾರೆ. ಹ್ಯಾಚೆಟ್ ಓಪನ್ ಮಾಡಿದ್ಮೇಲೆ 3ನೇ ಚಾಲೆಂಜ್ ಬಂದ್ಬಿಟ್ಟು ಅವ್ರನ್ನ ಆಸ್ಟ್ರೋನಾಟ್ಸ್ನ ಯಾವ ಕಂಡೀಷನಲ್ಲಿದ್ದಾರೆ ಅಂತ ನೋಡಬೇಕು. ನಾವು ನೋಡಿದ್ವಿ 53 ನಿಮಿಷದಲ್ಲಿ ಯಾವಾಗ ರೀಎಂಟ್ರಿ ಆಗುತ್ತೆ, ಆಮೇಲೆ ಅಲ್ಲಿ ಡಿಆರ್ಬಿಟಿಂಗ್ ಮ್ಯಾನ್ಯೂರಿಂಗ್ ನಡೆಯುತ್ತೆ, ಆಮೇಲೆ 36 ನಿಮಿಷಗಳಲ್ಲಿ ಅದು ಯಾವಾಗ ಅರ್ಥನ ಎಂಟ್ರಿ ಮಾಡುವಂಥ ಏನು ಮ್ಯಾನ್ಯೂರಿಂಗ್ ನಡೆಯುತ್ತೆ ಆ ಟೈಮಲ್ಲಿ 1600ರಿಂದ 2000 ಡಿಗ್ರಿ ಟೆಂಪ್ರೇಚರ್ವರೆಗೂ ಆ ಒಂದು ಟೆಂಪ್ರೇಚರ್ ಕ್ಯಾಪ್ಸೂಲ್ ಎಕ್ಸರ್ಸೈಸ್ ಮಾಡುತ್ತೆ. ಅದಲ್ಲದಾಗೆ ಭಾಳಷ್ಟು ಶಾಕ್ 4Gವರೆಗೂ ಶಾಕು ಆಸ್ಟ್ರೋನಾಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅಲ್ಲಿವರೆಗೂ ಅವ್ರ ಸಂತೋಷನೇ, ಏನು ತೊಂದರೆ ಇಲ್ಲ. ಆ್ಯಕ್ಚುಲ್ ಆಗಿ ಸ್ಪೇಸಲ್ಲಿ ಮೈಕ್ರೋ G ಇರುತ್ತೆ, ತೇಲ್ತಾ ಇರ್ತಾರೆ. ಆದರೆ ರೀಎಂಟ್ರಿ ಆಗಬೇಕಾದ್ರೆ ಆ ಶಾಕ್ ಇದೆಯಲ್ಲ 4G ಶಾಕ್, ಅದು ಮೆಂಟಲಿ, ಫಿಸಿಕಲಿ, ಸೈಕಲಾಜಿಕಲಿ ಅವರನ್ನು ಕುಂದಿಸುತ್ತೆ. ಆಗ ಅವರಿಗೆ ಜಿನಲ್ಲಿ ಎಂಟ್ರ್ ಆಗಬೇಕಾದ್ರೆ, ಮೈಕ್ರೋ ಜಿಯಿಂದ ಜಿಗೆ ಎಂಟ್ರ್ ಆಗಬೇಕಾದ್ರೆ ನಡೆಯೋದಕ್ಕೆ ಶಕ್ತಿ ಇರಲ್ಲ, ಮತ್ತು ಬಾಡಿನಲ್ಲಿ ವೀಕ್ನೆಸ್ ಇರುತ್ತೆ. ಅವರನ್ನು ಕಂಪ್ಲೀಟಾಗಿ ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ ಆ ಫಸ್ಟ್ ಏಡನ್ನು ಕೊಡಬೇಕಾಗುತ್ತೆ. ಮತ್ತು ಎನರ್ಜಿ ಬೂಸ್ಟಿಂಗ್ ಅಂತ ಇರುತ್ತೆ. ಆ ಎಂಟೈರ್ ಸೀಕ್ವೆನ್ಸ್ನ ಫಾಲೋ ಮಾಡಿಕೊಂಡು ಆ 3ನೇ ಕಂಡೀಷನ್ ಬಂದ್ಬಿಟ್ಟು ಅವರನ್ನು ಅವ್ರ ಕಂಡೀಷನ್ನ ಸ್ಟಡಿ ಮಾಡುವಂಥದ್ದು ಮತ್ತು ಅವರನ್ನು ರೆಡಿ ಮಾಡುವಂಥದ್ದು. ಅಕಸ್ಮಾತ್ ಏನಾದರೂ ಕಂಡೀಷನ್ ಸೀರಿಯಸ್ ಆಗಿದೆ ಅಂತಾದರೆ ಹೆಲಿಕಾಪ್ಟರ್ಸ್ ರೆಡಿ ಇರುತ್ತೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಕಂಡೀಷನ್. ಇದು ಹೆಲಿಕಾಪ್ಟರ್ಸ್ ರೆಡಿ ಇರುತ್ತೆ. ಅಕಸ್ಮಾತ್ ಆಸ್ಟ್ರೋನಾಟ್ಸ್ ಏನಾದ್ರು ಸ್ವಲ್ಪ ಕಂಡೀಷನಲ್ಲಿ ಅಷ್ಟು ಸುಧಾರಣೆ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಇಮಿಡಿಯೇಟಾಗಿ ಏರ್ ಲಿಫ್ಟ್ ಮಾಡಿ ನಿಯರೆಸ್ಟ್ ಹಾಸ್ಪಿಟಲ್, ಐಡೆಂಟಿಫೈಡ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅವರು ನಾರ್ಮಲ್ ಆಗಿದ್ದಾರೆ ಅಂತಂದರೆ ಅವ್ರನ್ನ ನಾವು ರಿಕವರ್ ಮಾಡಿ ಸೀನಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಅಲ್ಲಿ ಸ್ಪೀಡ್ ಬೋಟ್ಸ್ ರೆಡಿ ಇರುತ್ತೆ. ಆ ಸ್ಪೀಡ್ ಬೋಟ್ಸಲ್ಲಿ 3 to 4 ಅವರ್ಸಲ್ಲಿ ನಿಯರೆಸ್ಟ್ ಅವ್ರು ಏನು ಐಡೆಂಟಿಫೈ ಮಾಡಿದ್ದಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು 4ನೇ ಚಾಲೆಂಜು. ಇದಾದಮೇಲೆ ನೆಕ್ಸ್ಟು 1 ವಾರ ಇದೆಯಲ್ಲ, ಅವರನ್ನು ಮತ್ತೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮಲ್ಲಿ ಅವ್ರನ್ನ ರಿಕವರ್ ಮಾಡೋವಂಥದ್ದು. ಅದು ಕೂಡ ಬಹಳಷ್ಟು ಒಂದು ಸೀರಿಯಸ್ ಆದ ಮತ್ತು ಒಂದು ಚಾಲೆಂಜಿಂಗ್ ಆದ ಒಂದು ಸಿಚುವೇಶನ್ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಇಷ್ಟೆಲ್ಲ ಪ್ರೊಸೀಜರ್ಸ್ಗಳು ಈಗ ಮುಗಿಬೇಕಾಗುತ್ತೆ ಸರ್. ನೀವು ಹೇಳ್ತಾ ಇದ್ದಿದ್ದು ಸವಾಲುಗಳನ್ನು ಕೇಳಿಸ್ಕೊಳ್ತಾ ಇದ್ರೇ ಇಲ್ಲೇ ಒಂಥರ ಮೈರೋಮಾಂಚನಗೊಂಡು ಹೋಗ್ಬಿಡುತ್ತೆ, ಮೈ ನವಿರೇಳುತ್ತೆ. ಸೊ ಈ 1 ವಾರ ಇದೆಯಲ್ಲ ಸರ್, ಇನ್ನು ಮುಂದಿನ 1 ವಾರ ಆ ಟೈಮಲ್ಲಿ ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡಲಾಗುತ್ತೆ ಅಂತ ಹೇಳಿ. ಭಾಳ ಇಂಪಾರ್ಟೆಂಟ್ ಕ್ವಶನ್ನು ಮತ್ತು ಭಾಳ ಇಂಪಾರ್ಟೆಂಟ್ ಸಿಚುವೇಶನ್ ಇದು. ಆ 1 ವಾರದಲ್ಲಿ ಅವರಿಗೆ ಮೆಂಟಲಿ, ಫಿಸಿಕಲಿ, ಸೈಕಲಾಜಿಕಲಿ ಅವ್ರನ್ನ ಕಂಡೀಷನ್ನ ನಾವು ಅವ್ರನ್ನ ಟ್ಯೂನ್ ಅಪ್ ಮಾಡಬೇಕಾಗತ್ತೆ. ಅದರಲ್ಲಿ ನೋಡಿ, ನಾವು 4 ಜನ ಆಸ್ಟ್ರೋನಾಟ್ನ 2019ನಲ್ಲಿ ಸೆಲೆಕ್ಟ್ ಮಾಡಿದವರು ಮತ್ತು ಅವ್ರಿಗೆ ಬೇಕಾದಂಥ ಟ್ರೈನಿಂಗ್ ಇದರಲ್ಲಿ ನಮ್ಮ ಆಸ್ಟ್ರೋನಾಟ್ ಸೆಂಟರ್, ಬ್ಯಾಂಗ್ಳೂರ್ ಆಸ್ಟ್ರೋನಾಟ್ ಸೆಂಟ್ರಲ್ಲಿ ಕೊಟ್ವಿ. ನಂತರ ಅವ್ರಿಗೆ ರಷ್ಯಾದಲ್ಲಿ ಟ್ರೈನಿಂಗ್ ಕೊಟ್ವಿ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟ್ರಲ್ಲಿ, ಮತ್ತು ಅಮೆರಿಕಾದಲ್ಲಿ ಅವರಿಗೆ ಟ್ರೈನಿಂಗನ್ನು ಕೊಟ್ವಿ. ಹೀಗೆ ಮಾಡಿ ನಾವು ಅವ್ರಿಗೆ ಕಳಿಸಿರುವಂಥದ್ದು. ಇದರಲ್ಲಿ ನಮ್ಮದೇ ಆದಂಥ ಡಾಕ್ಟರ್ಸ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ, ನಮ್ಮದೇ ಆದಂಥ ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಮತ್ತು ಫಿಸಿಕಲ್ ಕಂಡೀಷನರ್ಸ್ ಅಂತ ಇರ್ತಾರೆ. ಭಾಳ ಡೀಪಾಗಿ ನಾವು ನೋಡ್ತಾ ಹೋಗಬೇಕಾಗುತ್ತೆ ಇದನ್ನು. ಅವರಿಗೆ ಫಿಸಿಯೋಥೆರಪಿಸ್ಟ್ ಇರ್ತಾರೆ ಮತ್ತು ಫಿಸಿಕಲ್ ಕಂಡೀಷನರ್ಸ್ ಅಂತ ಇರ್ತಾರೆ. ಅವರೆಲ್ಲನೂ ಅವರು ಒಂದೊಂದು ಪ್ಯಾರಾಮೀಟರ್ದು ಬಾಡಿದು ಒಂದೊಂದು ಪ್ಯಾರಾಮೀಟರ್ನೂ ನಾರ್ಮಲೈಸ್ ಆಗುವಂಥ ಎಲ್ಲ ಎಫರ್ಟ್ನು ತೊಗೊಳ್ತಾರೆ. ಅವ್ರದ್ದು ಇಲ್ಲಿಂದ ಅವ್ರನ್ನ ಯಾವಾಗ ಲಾಂಚ್ ಮಾಡಿದ್ರು ಕ್ರೂ ಡ್ರ್ಯಾಗನಲ್ಲಿ, ಅವಾಗ ಎವ್ರಿ ಸ್ಟೇಜಲ್ಲೂ ಅವ್ರದ್ದು ಮೆಡಿಕಲ್ ಕಂಡೀಷನ್ಸ್ ಏನಿದೆ, ಅವ್ರದ್ದು ವೈಟಲ್ಸ್ ಏನಿದೆ, ಅವ್ರದ್ದು ರೆಕಾರ್ಡ್ಸ್ ನಮ್ಮ ಹತ್ರ ಇರುತ್ತೆ. ಅದನ್ನು ನಾವು ಕಂಪ್ಲೀಟಾಗಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಇದೇನಂತಂದರೆ ಇದರಲ್ಲಿ ವಿಪರ್ಯಾಸ ಏನಂತಂದರೆ ಅವರೇ ಒಂದು ಟೆಸ್ಟ್ ಏನು ಹೇಳ್ತಾರೆ ನೋಡಿ, ಒಂದು ಸ್ಪೆಸಿಮನ್ ಥರ ಅವ್ರ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಯಾಕೆಂದ್ರೆ ಇನ್ನೂ ನಮ್ಮ ಗಗನಯಾನದ 2026-2027 ಗಗನಯಾನದಲ್ಲಿ ನಾವು 4 ಜನ ಆಸ್ಟ್ರೋನಾಟ್ಸ್ನ ಕಳಿಸ್ಬೇಕು. ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಅವ್ರನ್ನ ನಾವು ಹೇಗೆ ಕಳೆಯೋದಕ್ಕೆ ಇದೊಂದು ಟೆಸ್ಟ್ ವೆಹಿಕಲ್ ನಮಗೆ ಆ ರೀತಿಯಾಗಿ ಅವರಲ್ಲಿ ಏನು ವ್ಯತ್ಯಾಸಗಳು ಕಂಡಿದೆ, ಇಲ್ಲಿಂದ ಭೂಮಿನಲ್ಲಿ ಇರಬೇಕಾದ್ರೆ ಯಾವ ರೀತಿಯಾಗಿತ್ತು ಅವ್ರ ಪ್ಯಾರಾಮೀಟರ್ಸು, ಆಮೇಲೆ ಅಲ್ಲಿ ಲಾಂಚ್ ಆದಾಗ ಯಾವ ರೀತಿಯಾಗಿತ್ತು, ISS ಹೇಗಿತ್ತು,
ಮತ್ತು IS ಇಂದ ಹೊರಡ್ಬೇಕಾದ್ರೆ ಹೇಗಿತ್ತು ಮತ್ತು ಸ್ಪ್ಲಾಶ್ ಡೌನ್ ಆಗಿ ಹೋಗಬೇಕಿತ್ತು ಅದೆಲ್ಲ ಕಂಪ್ಲೀಟಾಗಿ ಆ ಪ್ಯಾರಾಮೀಟರ್ಸ್ನ ಸ್ಟಡಿ ಮಾಡಿಕೊಂಡು ಅವರಿಗೆ ಫಸ್ಟ್ ನಡೆಯುವಂಥ ಒಂದು ಏನು ಎಕ್ಸಸೈಸ್ನ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೆ ಜಿಗೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಝೀರೋದಿಂದ ತೇಲ್ತಾ ಇರೋರನ್ನ ನೀವು ಇಮ್ಯಾಜಿನ್ ಮಾಡಿ, ನೀವು ಯಾರನ್ನ ಕಟ್ಟಿ ಅವರು ಹಗ್ಗದಲ್ಲಿ ಒಂದು 24 ಗಂಟೆ ತೇಲಿಸ್ಬಿಟ್ಬಿಟ್ಟು ಆಮೇಲೆ ನಿಲ್ಲಿಸೋದಕ್ಕಾದ್ರೆ ನಿಲ್ಲಕ್ಕಾಗತ್ತೆ ಅವ್ರಿಗೆ 24 ಗಂಟೆ. ಇವರು 18-20 ದಿನ 0Gನಲ್ಲಿ ಇದ್ದವ್ರಿಗೆ ಇಲ್ಲಿ ಆ ಮೈಕ್ರೋಗ್ರಾವಿಟಿಯಿಂದ ಗ್ರಾವಿಟಿಗೆ ಅಡ್ಜಸ್ಟ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಅದನ್ನು ಫಸ್ಟ್ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಮತ್ತು ಈ ಮೈಕ್ರೋಗ್ರಾವಿಟಿನಲ್ಲಿ ಏನಾಗುತ್ತೆ ಅಂತಂದರೆ ಬ್ಲಡ್ ಬಂದ್ಬಿಟ್ಟು ತಲೆಗೆ ಹೋಗುವಂಥದ್ದು, ಅಲ್ಲಿ ಫ್ಲೂಯಿಡ್ಸ್ ಏನಿದೆ ಅದೆಲ್ಲ ತಲೆಗೆ ಹೋಗುವಂಥದ್ದು, ಮೇಲ್ಭಾಗಕ್ಕೆ ಬರುವಂಥದ್ದು. ನೀವು ಅವ್ರ ಫೋಟೋಸ್ ನೋಡಿದ್ರು ಕೂಡ ಒಂಥರ ಫ್ಲಫಿಯಾಗಿ ಕಾಣ್ತಾರೆ ಮುಖ ಎಲ್ಲ. ಆ ರೀತಿಯಾಗಿರ್ಬೇಕಾದ್ರೆ ಅಲ್ಲಿ ಬಹಳಷ್ಟು ಏರುಪೇರ್ ಆಗಿರುತ್ತೆ. ಆ ಕಂಡೀಷನ್ ಏರುಪೇರ್ ಅದನ್ನೆಲ್ಲ ಸ್ಟೆಬಿಲೈಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದು ಹೇಳಿದ್ರೆ ಈ ದೃಷ್ಟಿ ಇದೆಯಲ್ಲ, ರೆಟಿನಾ ಭಾಳ ಸೆನ್ಸಿಟಿವ್ ಇದು. ಆ ರೆಟಿನಾ ಕೂಡ ಅದಕ್ಕೆ ರಿಹ್ಯಾಬಿಲಿಟೇಷನ್ ಎಕ್ಸಸೈಸಸ್ ಅಂತ ಬರುತ್ತೆ. ಆ ಎಕ್ಸಸೈಸಸ್ ಮಾಡಿಸ್ಬೇಕಾಗತ್ತೆ. ಇದರಲ್ಲಿ ಒಂದು ಮೆಡಿಕಲಿ ಅವ್ರಿಗೆ ಅಂದರೆ ಅವ್ರಿಗೆ ಸಪ್ಲಿಮೆಂಟ್ಸ್ ಕೊಡೋದು, ಪ್ರೋಟೀನ್ಸ್, ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಕೊಡೋವಂಥದ್ದು ಅದು ಒಂದು. ಎರಡನೇದು ಫಿಸಿಕಲಿ ಎಕ್ಸಸೈಸ್ ಮಾಡಿಸೋವಂಥದ್ದು, ಸ್ಟ್ರೆಚ್ ಮಾಡಿಸೋವಂಥದ್ದು, ಮತ್ತು ಜಿಮ್ ಮಾಡಿಸೋವಂಥದ್ದು, ವಾಕ್ ಮಾಡಿಸೋವಂಥದ್ದು, ಆ ಎಕ್ಸಸೈಸ್ಗಳು ನಡೆಯುತ್ತೆ. ಅದಾದಮೇಲೆ ಇದು ಐಸ್ ಕಣ್ಣಿಗೆ ಬೇಕಾದಂಥ ಎಕ್ಸಸೈಸಸ್ಗಳು ನಡೆಯುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ಒಂಥರ ಮೆಂಟಲ್ ಕಂಡೀಷನ್ ಇದೆಯಲ್ವ, ಮೆಂಟಲ್ ಕಂಡೀಷನ್ ಕೂಡ ಅವ್ರಿಗೆ ಟ್ರೈನ್ ಮಾಡಬೇಕಾಗುತ್ತೆ. ಅವ್ರು ಯಾವುದೋ ರೀತಿಯಲ್ಲಿ ಒಂದು ಬಿಹೇವಿಯರ್ ಆಗಲಿ, ಮತ್ತು ಕೋಆರ್ಡಿನೇಷನ್ ಆಗಲಿ, ಮೂಮೆಂಟ್ ಅಂದರೆ ಕೈ, ಕಾಲು, ಕಣ್ಣು ಮತ್ತು ದೇಹದಲ್ಲಿ ಎಲ್ಲ ಮೂಮೆಂಟ್ಸ್ ಸಿಂಕ್ರನೈಸ್ ಆಗಿರಬೇಕಲ್ಲ. ಇವಾಗ ನಾವು ಒಂದು ನಡೀತಾ ಇರಬೇಕಾದ್ರೆ ಹೇಗೆ ಸಿಂಕ್ರನೈಸ್ ಆಗಿರ್ತೀವೋ ಅದೇ ರೀತಿಯಾಗಿ ಎಲ್ಲದೂ ಸಿಂಕ್ರನೈಸ್ ಆಗಬೇಕು. ಅದೆಲ್ಲನೂ ಸಿಂಕ್ರನೈಸ್ ಮಾಡೋಂಥ ಒಂದು ಎಂಟೈರ್ ಪ್ರೋಗ್ರಾಮ್ 7 ಡೇಸಿಗೆ ನಾವು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ನಾವು ಇಸ್ರೋದಿಂದ ನ್ಯಾಸಾದಲ್ಲಿ ತೊಗೊಂಡಿದ್ದೀವಿ. 7 ಡೇಸಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ರಿಕವರ್ ಮಾಡ್ಕೊಳ್ಳೋದು. ಅದಾದಮೇಲೆ ಫರ್ದರ್ ಯಾವ ರೀತಿಯಾಗಿ ರಿಕವರ್ ಆಗಿದ್ದಾರೆ ಅಂತ ನೋಡಿಕೊಂಡು ಏನಾದ್ರು ಫರ್ದರ್ ಅವರಿಗೆ ಮೆಡಿಕಲ್ ಹೆಲ್ಪ್ ಬೇಕು, ಇಲ್ಲ ರಿಹ್ಯಾಬಿಲಿಟೇಷನ್ ಹೆಲ್ಪ್ ಬೇಕು, ಫಿಸಿಕಲ್ ಹೆಲ್ಪ್ ಬೇಕು, ಇಲ್ಲಾಂದರೆ ಯಾವುದೇ ರೀತಿಯಾದ ಬೇರೆ ಯಾವುದೇ ರೀತಿ ಹೆಲ್ಪ್ ಏನು ಬೇಕಾದ್ರೂ ನಮ್ಮ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟ್ರಲ್ಲಿ, ರಿಹ್ಯಾಬಿಲಿಟೇಷನ್ ಸೆಂಟರ್ ಬ್ಯಾಂಗ್ಳೂರಿನಲ್ಲಿ ನಮ್ಮ ಸರ್ಜನ್ಸು, ನಮ್ಮ ಡಾಕ್ಟರ್ಸು, ನಮ್ಮ ಫಿಸಿಷಿಯನ್ಸು ಕಂಪ್ಲೀಟಾಗಿ ತಯಾರಾಗಿದ್ದಾರೆ. ಓಕೆ ಡಾಕ್ಟರ್, ಈಗ ವಿಚಾರದಲ್ಲಿ ಇನ್ನೊಂದು ಹೇಳ್ತಾ ಇದ್ರಿ ನನಗೆ, ಏನು ಅಂತಂದರೆ ಕ್ಯಾಪ್ಸೂಲ್ ಬಗ್ಗೆ ಹೇಳ್ತಾ ಇದ್ರಿ, ಕೆಮಿಕಲ್ ಫ್ರೀಯನ್ನು ಮಾಡಬೇಕು ಅಂತೇಳಿ. ನಾನು ವಾಪಸ್ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಏನು ಕೆಮಿಕಲ್ ಇರುತ್ತೆ, ಅದನ್ನು ಏನು ಫ್ರೀ ಮಾಡಬೇಕಾಗತ್ತೆ? ಆ ಬೋಟ್ಗಳು ಬಂದು ಕೆಲಸ ಮಾಡೋದನ್ನು ಹೇಳ್ತಾ ಇದ್ರಿ. ಫಸ್ಟ್ ಪ್ಯಾರಾಚೂಟ್ ಬಂದು ಎಲ್ಲವೂ ಓಪನ್ ಆಗುತ್ತೆ, ಅದಾದ ನಂತರ ಕೆಮಿಕಲ್ ಫ್ರೀ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನೊಂದು ಬೋಟ್ ಬಂದು ಏನಿರುತ್ತೆ ಅಂತದ್ದು, ಏನು ಸಮಸ್ಯೆ ಆಗಿರುತ್ತೆ ಅಲ್ಲಿ ಅಂತ? ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ, ಭಾಳ ರಿಲೆವೆಂಟ್ ಆಲ್ಸೋ. ಏನಂತ ಹೇಳಿದ್ರೆ, ಈಗ ನಮ್ಮ ಈ ಭೂಮಿ ಈ ಒಂದು ವಾತಾವರಣ ಇದೆಯಲ್ಲ, ಇದು ಬಹಳಷ್ಟು ಒಂದು ಅದ್ಭುತವಾದ ಒಂದು ವಾತಾವರಣ. ಈ ಒಂದು ಭೂಮಿಯ ಒಂದು ಸೃಷ್ಟಿ ಅಂತ ನಾವೇನು ಹೇಳ್ತೀವಿ, ಈ ಸೃಷ್ಟಿಗೆ ಇಲ್ಲಿಂದ ಯಾರನ್ನು ಹೊರಗಡೆ ಕಳ್ಸೋಕ್ಕೂ ಇಷ್ಟಪಡಲ್ಲ, ಅದು ಹೊರಗಡೆ ತಗೊಳ್ಳೋಕ್ಕೂ ಇಷ್ಟಪಡಲ್ಲ. ಹೀಗೆ ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೂ ಕೂಡ ನಾವು ಎಸ್ಕೇಪ್ ವೆಲಾಸಿಟಿನಲ್ಲಿ ಹೋಗಬೇಕು. ಎಸ್ಕೇಪ್ ವೆಲಾಸಿಟಿನಲ್ಲಿ ಹೋಗಬೇಕಾದ್ರೂ ಅದು ರೆಸಿಸ್ಟ್ ಮಾಡುತ್ತೆ ಇಲ್ಲಿಂದ ಮತ್ತೆ ಒಳಗಡೆ ಬರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲ್ ಬಾಡಿ ಬಂದ್ಬಿಟ್ಟು ಮೆಟಾಲಿಕ್ ಬಾಡಿ, ಮತ್ತು ಅದ್ರ ಮೇಲೆ ಹೀಟ್ ಶೀಲ್ಡ್ಸ್ ಇರುತ್ತೆ, ಮತ್ತು ಅದ್ರಲ್ಲಿ ಬೇಕಾದಂಥ ಸಾಕಷ್ಟು ಅದರಲ್ಲಿ ಮೆಟಲ್, ನಾನ್ ಮೆಟಲ್ ಮತ್ತು ಸೆಮಿಕಂಡಕ್ಟರ್ ಎಲಿಮೆಂಟ್ಸ್ನ ಅದ್ರ ಮೇಲೆ ಮೌಂಟ್ ಆಗಿರುತ್ತೆ. ರೀ ಎಂಟ್ರಿ ಆಗಬೇಕಾದ್ರೆ ಟೆಂಪ್ರೇಚರ್ ಬಂದ್ಬಿಟ್ಟು 1600 to 2000 ಡಿಗ್ರಿವರೆಗೂ ಟೆಂಪ್ರೇಚರ್ ಇರುತ್ತೆ. ಆಮೇಲೆ ಅಟ್ಮಾಸ್ಫಿಯರಲ್ಲಿ ಕೂಡ ಸಾಕಷ್ಟು ಖನಿಜಗಳಿದೆ. ಈ ಅಯನ್ನು, ಕಾರ್ಬನ್ನು, ಮ್ಯಾಗ್ನೀಷಿಯಮ್ ಎಲ್ಲ ಥರದ ಖನಿಜಗಳು ಗ್ಯಾಷಿಯಸ್ ಫಾರ್ಮಲ್ಲಿ ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಅದು ಅಪ್ಪರ್ ಅಟ್ಮಾಸ್ಫಿಯರು. ಆ ಅಪ್ಪರ್ ಅಟ್ಮಾಸ್ಫಿಯರಲ್ಲಿ ಎಂಟ್ರ್ ಆಗಬೇಕಾದ್ರೆ ಆ ಒಂದು ಏನು ಅಟ್ಮಾಸ್ಫಿಯರಲ್ಲಿರೋ ಖನಿಜಗಳಿದೆ, ಅಂದರೆ ಕ್ಯಾಲ್ಶಿಯಂ ಆಗಲಿ, ಮ್ಯಾಗ್ನೀಷಿಯಮ್ ಆಗಲಿ, ಕಾರ್ಬನ್ ಆಗಲಿ, ಮತ್ತೊಂದಾಗಲಿ, ಅದು ಕ್ಯಾಪ್ಸೂಲಲ್ಲಿರೋ ಆ ಮೆಟಲ್ ಮತ್ತು ಗ್ಯಾಸ್ ಮೇಲೆ ಇಂಟ್ರಾಕ್ಟ್ ಮಾಡುತ್ತೆ. ಇಂಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕೆಮಿಕಲ್ ಕಾಂಬಿನೇಷನ್ಸ್ ಆಗ್ತಾ ಹೋಗುತ್ತೆ. ಕೆಮಿಕಲ್ ಕಾಂಬಿನೇಷನ್ಸ್ ಆಗಿ ಡೆಪಾಸಿಟ್ಸ್ ಆಗ್ತಾ ಹೋಗುತ್ತೆ. ಇವಾಗ ಸಾಲ್ಟ್ ಡೆಪಾಸಿಟ್ ನೋಡಲ್ವಾ ನಾವು, ಇವಾಗ ಸಮುದ್ರದ ತೀರಕ್ಕೆ ಹೋದರೆ, ಒಂದು ಶಿಪ್ ಆಗಲಿ, ಬೋಟ್ ಆಗಲಿ ಹೋದರೆ ಸಾಲ್ಟ್ ಡೆಪಾಸಿಟ್ ಆಗುತ್ತೆ, ಅದು ಸೋಡಿಯಂ. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಾಕಷ್ಟು ಡೆಪಾಸಿಟ್ಟು ಆ ಟೆಂಪ್ರೇಚರ್, ಮೇಯ್ನ್ ಬಂದ್ಬಿಟ್ಟು ಟೆಂಪ್ರೇಚರ್ 1800 ಡಿಗ್ರಿನಲ್ಲಿ ಆ ಎಲ್ಲ ಕೆಮಿಕಲ್ ಇರಬೇಕಾದ್ರೆ ಆ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ಆ ಒಂದು ಬಾಡಿ ಮೇಲೆ, ಡ್ರ್ಯಾಗನ್ ಕ್ಯಾಪ್ಸೂಲ್ ಮೇಲೆ ಎಲ್ಲ ಥರದ ಡೆಪಾಸಿಟ್ಸ್ ಆಗುತ್ತೆ. ಇದು ಭಾಳ ನ್ಯಾಚುರಲ್ ಆಗಿ ಆಗುವಂಥದ್ದು. ಅದನ್ನು ಎಷ್ಟು ಹಾರ್ಮ್ಫುಲ್ ಆಗಿರುತ್ತೆ ಅಂದರೆ ಟಾಕ್ಸಿಕ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಆ ಟಾಕ್ಸಿಕ್ ಕೆಮಿಕಲ್ಸ್ನ ಡಿಟಾಕ್ಸಿಕೇಟ್ ಮಾಡಬೇಕು. ಅದು ಬರ್ತಿದಂಗೆ ಫಸ್ಟು ವಾಟರ್ ಸ್ಪ್ರೇ ಮಾಡ್ತಾರೆ. ಫಸ್ಟ್ ವಾಟರ್ ಸ್ಪ್ರೇ ಮಾಡಿ, ಅದಾದಮೇಲೆ ಆಲ್ಕಲೈನ್ ಸ್ಪ್ರೇ ಅಂತ ಬರುತ್ತೆ, ಆಲ್ಕಲೈನ್ ಸ್ಪ್ರೇ ಮಾಡಬೇಕು. ಏನಂದರೆ ಆ್ಯಸಿಡ್ ಇರ್ಬೋದು, ಆಲ್ಕಲೈನ್ ಇರ್ಬೋದು, ಎರಡನ್ನೂ ನ್ಯೂಟ್ರಲೈಸ್ ಆಗಬೇಕು. ಆಲ್ಕಲೈನ್ ಸ್ಪ್ರೇ ಅಂತ ಬರುತ್ತೆ, ಆಲ್ಕಲೈನ್ ಸ್ಪ್ರೇ ಮಾಡಬೇಕು. ಅದಾದಮೇಲೆ ಆ್ಯಸಿಡ್ ಸ್ಪ್ರೇ ಮಾಡಬೇಕು. ಆ್ಯಸಿಡ್ ಸ್ಪ್ರೇ ಮಾಡಿದ್ಮೇಲೆ ಮತ್ತೆ ವಾಟರ್ ಸ್ಪ್ರೇ ಮಾಡಬೇಕು. ಮತ್ತು ಫೈನಲ್ ಆಗಿ
ಅದಕ್ಕೆ ಡಿಕಂಟಾಮಿನೇಷನ್ ಪ್ರೊಸೀಜರ್ಸ್ ಅಂತ ಒಂದು ಡಿಕಂಟಾಮಿನೆಂಟ್ ಲಿಕ್ವಿಡ್ಸ್ ಅಂತ ಇದೆ. ಆ ಡಿಕಂಟಾಮಿನೆಂಟ್ ಲಿಕ್ವಿಡಲ್ಲಿ ಅದನ್ನು ಕಂಪ್ಲೀಟಾಗಿ ಸ್ಪ್ರೇ ಮಾಡಿ ಅದರಲ್ಲಿ ಕಂಟಾಮಿನೇಷನ್ ಯಾವಾಗ ಮಿನಿಮಮ್ ಅಕ್ಸೆಪ್ಟಬಲ್ ಲಿಮಿಟ್ ನಮ್ಮ ಆಸ್ಟ್ರೋನಾಟ್ಸ್ ಹೊರಗಡೆ ಬರೋದಕ್ಕೆ ಅಂತ ಅನಿಸುತ್ತೋ ಅಷ್ಟರವರೆಗೆ ಅದ ನಂತರನೇ ಅವ್ರನ್ನ ಹೊರಗಡೆ ಕರುವಂಥದ್ದು. ನನಗೆ ಈಗ ಬಂದ ಇನ್ಫಾರ್ಮೇಷನ್ ಪ್ರಕಾರ 1.5 ಗಂಟೆಯಿಂದ 2 ಗಂಟೆವರೆಗೂ ಆಗಬಹುದು ಡಿಕಂಟಾಮಿನೇಷನ್ ಅನ್ನೋದು ಈಗ ಬಂದಿರುವಂಥ ಒಂದು ಸುದ್ದಿ ಅದು. ಡಾಕ್ಟರ್ ಎಸ್ ವಿ ಶರ್ಮಾ ಅವರೇ, ಈ ವಿಚಾರದಲ್ಲಿ ನನಗೆ ಬಹಳ ಇನ್ನೊಂದು ಕುತೂಹಲವಾಗಿ ಕಾಡುವಂಥದ್ದೇನು ಅಂತಂದರೆ, ನೀವು ಹೇಳ್ತಾ ಇದ್ರೆ ಅದಕ್ಕೆ ನೀರು ಹಾಕಬೇಕಾಗತ್ತೆ, ಆಮೇಲೆ ಅದನ್ನು ಆ್ಯಸಿಡ್ ಹಾಕಬೇಕಾಗತ್ತೆ. ಅದು ಬಂದು ಬಿಡೋದೇ ಓಷಿಯನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನೀರು ಹಾಕಬೇಕು ಅಂತ. ಉಪ್ಪಿಗಿಂತ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕೆಮಿಕಲ್ಗಳನ್ನು ಫ್ರೀ ಮಾಡುವಂಥದ್ದು ಬೇರೆ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಮತ್ತೆ ಬೇರೆ ಏನಾದರೂ ಹಾಕೋಕ್ಕೆ ಅವಶ್ಯಕತೆ ಇದೆಯಾ ಅಂತ ನಂಗೆ ಭಾಳ ಕುತೂಹಲ ಅದು ಆ ವಿಚಾರದಲ್ಲಿ. ನೀವು ನಿಜವಾಗ್ಲೂ ಬುಡಕ್ಕೆ ಕೈ ಹಾಕ್ತಾ ಇದ್ದೀರಾ. ನಾನು ನಿಮ್ಮನ್ನ ಕಂಪ್ಲೀಟ್ ಆಗಿ ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ನಮ್ಮ ಇಸ್ರೋ ಲ್ಯಾಬ್ಗೆ. ಭಾಳ ಇಂಟ್ರೆಸ್ಟಿಂಗ್, ಭಾಳ ಐ ಆಮ್ ವೆರಿ ಥ್ರಿಲ್ ಟು ಆನ್ಸರ್ ಯು. ಆ್ಯಕ್ಚುಲಿ ನನಗೆ ಭಾಳ ಫಂಡಮೆಂಟಲ್ ಕ್ವಶನ್ ಕೇಳಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಐ ಆಮ್ ಮ್ಯಾನ್ ಫ್ರಮ್ ಫಂಡಮೆಂಟಲ್ಸ್. ನಾವೆಲ್ಲನೂ ಫಂಡಮೆಂಟಲ್ನ ಮಾಡ್ಕೊಂಬಂಥದ್ದು. ಆ್ಯಕ್ಚುಲಾಗಿ ಸಮುದ್ರಕ್ಕೆ ಬೀಳ್ತಿದ್ದಾಗೇ ಅದರಲ್ಲಿರುವಂಥ ಏನು ಸೋಡಿಯಮ್, ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್ ಇದೆ ಅದು ರಿಯಾಕ್ಟ್ ಮಾಡುತ್ತೆ. ಆ್ಯಕ್ಚುಲಾಗಿ ಅದನ್ನು ಕೂಡ ರಿಯಾಕ್ಟ್ ಮಾಡುತ್ತೆ. ಸೊ ಅದು ನಮ್ಮ ಇದು ಸಮುದ್ರದ ನೀರು, ಉಪ್ಪಿನ ನೀರು, ಅದು ಹಾರ್ಡ್ ವಾಟರ್, ಅದು ಸಾಫ್ಟ್ ವಾಟರ್ ಅಲ್ಲ. ನಾವು ಸ್ಪ್ರೇ ಮಾಡುವಂಥದ್ದು ಸಾಫ್ಟ್ ವಾಟರ್ ಮತ್ತು ಡಿಯೋನೈಸ್ಡ್ ವಾಟರ್ ಅಂತ ಹೇಳ್ತೀವಿ. ಡಿಯೋನೈಸ್ಡ್ ವಾಟರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನು ಅಯಾನ್ಸ್ ಡೆಪಾಸಿಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಸಮುದ್ರದಲ್ಲಿ ಬಿದ್ದಾಗ ಏನು ಕಂಟಾಮಿನೇಷನ್ ಆಗುತ್ತೆ ಅದು ಒಂದು ಕಂಟಾಮಿನೇಷನ್. ಅದ್ರ ಬಗ್ಗೆ ನೀವು ಹೇಳಿಲ್ಲ, ನೀವು ನನಗೆ ನೆನಪು ಮಾಡಿದ್ರಿ, ಥ್ಯಾಂಕ್ ಯು ಫಾರ್ ದ್ಯಾಟ್. ಅದನ್ನು ಕೂಡ ಡಿಕಂಟಾಮಿನೇಷನ್ ಮಾಡಬೇಕಾಗುತ್ತೆ. ಆ ಪ್ರೊಸೀಜರ್ ಕೂಡ ಇದರಲ್ಲಿ ಏನು ಕ್ಯಾಪ್ಸೂಲ್ನ ಡಿಕಂಟಾಮಿನೇಷನ್ ಪ್ರೊಸೀಜರ್ ಇದೆ, ಆ ಡಿಕಂಟಾಮಿನೇಷನ್ ಪ್ರೊಸೀಜರ್ಲಿ ಅದು ಕೂಡ ಬರುತ್ತೆ. ನಮಗೇನಂತ ಹೇಳಿದ್ರೆ ಬ್ರಾಡ್ಲಿ ನಾವೇನು ಮಾಡ್ತೀವಿ, ಸ್ಪೇಸಿಂದ ಬರಬೇಕಾದ್ರೆ ಯಾವ ರೀತಿ ಕ್ಯಾಲ್ಶಿಯಮ್ ಇದೆಯಾ, ಮ್ಯಾಗ್ನೀಷಿಯಮ್ ಇದೆಯಾ, ಪೊಟ್ಯಾಷಿಯಮ್ ಇದೆಯಾ, ಅಯನ್ ಇದೆಯಾ, ಮತ್ತು ಕಾರ್ಬನ್ ಇದೆಯಾ, ಈ ರೀತಿಯಾದ ಯಾವ್ಯಾವ ಥರದಲ್ಲಿ ಬರ್ಬೋದು. ಸ್ಪೇಸಲ್ಲಿ ಬರ್ಬೋದು, ಸ್ಪೇಸ್ ಎಂಟ್ರ್ ಆಗಬೇಕಾದ್ರೆ ಬರ್ಬೋದು, ಆ ಟೆಂಪ್ರೇಚರಿಂದ ಬರ್ಬೋದು, ಇಲ್ಲ ಸಮುದ್ರದಲ್ಲಿ ಬರ್ಬೋದು. ಯಾವ ರೀತಿಯಾಗಿ ಬಂದ್ರೂ ಅದನ್ನು ನ್ಯೂಟ್ರಲೈಸ್ ಮಾಡೋವಂಥ ಎಲ್ಲ ಕೆಮಿಕಲ್ಗಳನ್ನ ಅಲ್ಲಿ ಇಟ್ಕೊಂಡು ಆ ಬೇಕಾದಂಥ ಸ್ಪ್ರೇ ಆಲ್ಕಲೈನ್. ಮತ್ತೆ ನಾನು ಸ್ವಲ್ಪ ಡೀಟೇಲ್ಸ್ ಕೊಡಬೇಕಂದ್ರೆ, ಆಲ್ಕಲೈನ್ ಅಂದರೆ ನಾಟ್ ಜಸ್ಟ್ ದಟ್ ಎನಿ ಆಲ್ಕಲೈನ್, ಅದಕ್ಕೆ ಸ್ಪೆಸಿಫಿಕ್ ಆಲ್ಕಲೈನ್ಸ್ ಬೇಕಾಗುತ್ತೆ. ಯಾಕೆಂದರೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ಗಳಿದು. ಮತ್ತು ಇವಾಗ ಯಾವುದೋ ಒಂದು ಕೆಮಿಕಲ್ ಹಾಕಬೇಕಾದ್ರೆ ಕೆಮಿಕಲ್ನ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು HCl, H2SO4 ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್, ಬೇಕಾದಷ್ಟುಗಳ ಆ್ಯಸಿಡ್ ಇರುತ್ತೆ. ಯಾವ ಆ್ಯಸಿಡ್ ಹಾಕಬೇಕು ಅನ್ನೋದನ್ನ ನಾವು ಇದನ್ನು ಮೊದಲೇ ಅಧ್ಯಯನ ಮಾಡಿಟ್ಕೊಂಡಿರ್ತೀವಿ. ಬೇಸ್ಡ್ ಆನ್ ದ್ಯಾಟ್ ಯಾವ ಒಂದು ಕಂಟಾಮಿನೇಷನ್ ಬರುತ್ತೆ ಅನ್ನೋ ಒಂದು ಅಂದಾಜು ಮೇಲೆ ಕ್ಲೀನ್ ಮಾಡಬೇಕಾಗತ್ತೆ. ಓಕೆ, ತುಂಬ ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಇಷ್ಟೊತ್ತು ಜಾಯಿನ್ ಆಗಿದ್ದಕ್ಕೆ. ನೋಡೋಣ, ಈಗ ಅದನ್ನು ಓಪನ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಅದರ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ. ಸೊ ಕ್ಯಾಪ್ಸುಲಲ್ಲಿ ಇರುವಂಥವರು ಆಚೆ ಬರ್ತಾರೆ ಗಗನಯಾತ್ರಿಗಳು. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳು. ಕಾರಣ 18 ದಿನ ಇದ್ದಂಥ ಗಗನಯಾತ್ರಿಗಳು ಈಗ ಸೇಫ್ ಆಗಿ ಬಂದು ಲ್ಯಾಂಡ್ ಅಂತೂ ಆಗಿದ್ದಾರೆ. ಸೊ ಭಾಳ ಸವಾಲುಗಳನ್ನು ಎದುರಿಸ್ಕೊಂಡು ಈಗ ಬಂದಿದ್ದಾರೆ. ಕೊನೆಯ ಸವಾಲು ಈಗ ಅವರ ಆಚೆ ಬಂದ ನಂತರ ಹೇಳ್ತಾ ಇದ್ರು 4 ಪ್ರಮುಖವಾಗಿರುವಂಥ ಸವಾಲುಗಳು ಬರುತ್ತೆ ಅಂತ ಹೇಳಿ.